ಹಾಯ್ ಎಲ್ರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮೈ SQL ಸರ್ವರ್ ಮತ್ತು ಮೈ ವರ್ಕ್ ಬೆಂಚ್ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ವಿ. ಇವಾಗ ನಾವು SQL ಇಂಟ್ರಡಕ್ಷನ್ನ ಕಲ್ತ್ಕೊಳ್ಳೋಣ. SQL ಅಂತಂದರೆ ಏನು? ದ ಫುಲ್ ಫಾರ್ಮ್ ಆಫ್ SQL ಈಸ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಇದನ್ನು ನಾವು SQL ಅಂತಲೂ ಕರಿತೀವಿ. SQL ಅನ್ನೋದು ಒಂದು ಡೇಟಾಬೇಸ್. ಇದನ್ನು ಈ ಥರ ಡಿಫೈನ್ ಮಾಡ್ತಾರೆ. SQL is a standard language for accessing and manipulating the database. ಅಂದರೆ ಡೇಟಾಬೇಸಲ್ಲಿ ಡೇಟಾ ಇರುತ್ತೆ, ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು ಮತ್ತು ಮ್ಯಾನಿಪುಲೇಟ್ ಮಾಡ್ಬೋದು ಯೂಸಿಂಗ್ ದ SQL ಸರ್ವರ್. ಸೊ ಇದು SQL ಅಂತ ಅಂದರೆ SQL ಏನೇಂತಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ? SQLನ ನಾವು ಕ್ವೈರೀಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಡೇಟಾನ ರಿಟ್ರೈವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಡೇಟಾ ಏನಾದರೂ ಇನ್ಸರ್ಟ್ ಮಾಡಬೇಕಂತಂದರೆ, ಡೇಟಾನ ಅಪ್ಡೇಟ್ ಮಾಡಬೇಕಂದ್ರೆ, ಡಿಲೀಟ್ ಮಾಡಬೇಕಂತಂದರೆ, ಇಲ್ಲಾಂತಂದರೆ ನ್ಯೂ ಡೇಟಾಬೇಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ, ಏನಾದರೂ ಡೇಟಾನ ಸ್ಟೋರ್ ಮಾಡಬೇಕು ಅಂತಂದರೆ, ಮತ್ತು ಟೇಬಲ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ, ವಿಜುವಲೈಸ್ ಮಾಡಬೇಕಂತಂದರೆ, ಈ ಎಲ್ಲ ಸಿನಾರಿಯೋಸಲ್ಲೂ ನಾವು SQLನ ಬಳಕೆ ಮಾಡ್ತೀವಿ. ಸೊ ಇದೆಲ್ಲ ಫೀಚರ್ಸು SQLಲ್ಲಿ ಇದೆ. ನೆಕ್ಸ್ಟ್, ಡೇಟಾಬೇಸ್ ಅಂತಂದರೆ ಏನು? ಡೇಟಾಬೇಸ್ ಅಂತಂದರೆ ಒಂದು ಕಲೆಕ್ಷನ್ ಆಫ್ ಡೇಟಾ, ಅಂದರೆ ಆರ್ಗನೈಸ್ಡ್ ಡೇಟಾನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿರ್ತಾರೆ ಎಲೆಕ್ಟ್ರಾನಿಕಲಿ. ಸೊ ಅದನ್ನು ನಾವು ಡೇಟಾಬೇಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಡೇಟಾಬೇಸಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತಂದರೆ, ಡೇಟಾನ ಸ್ಟೋರ್ ಮಾಡ್ಬೋದು, ರಿಟ್ರೈವಲ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು. ಅದಾದಮೇಲೆ ಈ ಡೇಟಾಬೇಸ್ ಕಂಪ್ಲೀಟ್ಲಿ ಸ್ಟ್ರಕ್ಚರ್ಡ್ ಡೇಟಾ ಆಗಿರುತ್ತೆ, ಹಾಗಾಗಿ ಈಸಿ ಆಗುತ್ತೆ ಎಲ್ಲರಿಗೂ ಡೇಟಾನ ಆಕ್ಸೆಸ್ ಮಾಡ್ಬೋದು. ಯಾರ್ಯಾರೆಲ್ಲ ಯೂಸ್ ಮಾಡ್ತಾರೆ? ಇಂಡಿವಿಜುವಲ್, ನಮ್ಮಂಥ ರೀಡರ್ಸು, ಆರ್ಗನೈಸೇಷನ್ಸು, ಮತ್ತು ಇದನ್ನು ಡಿಫ್ರೆಂಟ್ ಪರ್ಪಸಸ್ಸಿಗೆ ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು, ಟೈಪ್ಸ್ ಆಫ್ ಡೇಟಾಬೇಸ್. ನಮಗೆ ಟೈಪ್ಸ್ ಆಫ್ ಡೇಟಾಬೇಸಲ್ಲಿ 5 ಥರ ಇದೆ. ಒಂದು ರಿಲೇಷನಲ್ ಡೇಟಾಬೇಸ್, ನೋ SQL ಡೇಟಾಬೇಸ್, ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್, ಕ್ಲೌಡ್ ಡೇಟಾಬೇಸ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್ ಅಂತ. ಸೊ ಇವಾಗ ರಿಲೇಷನಲ್ ಡೇಟಾಬೇಸಲ್ಲಿ ನಾವು RDBMS ಅಂತ ಕರಿತೀವಿ. ಇಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಬೋದು ಟೇಬಲ್ಸಲ್ಲಿ. ಎಕ್ಸಾಂಪಲ್ಸ್ MySQL, Oracle, PostgreSQL, SQL ಸರ್ವರ್. NoSQL ಅಂತಂದರೆ ಇದು ಬಂದ್ಬಿಟ್ಟು ಅನ್ಸ್ಟ್ರಕ್ಚರ್ಡ್ ಡೇಟಾ. RDBMS ಬಂದ್ಬಿಟ್ಟು ಸ್ಟ್ರಕ್ಚರ್ಡ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಡೇಟಾಗೆ ಎಕ್ಸಾಂಪಲ್ಸ್ ಏನೇನೆಲ್ಲ ನಾವು ಕೊಡ್ಬೋದು ಅಂದರೆ MongoDB, Cassandra. ಅಂದರೆ ಇದರಲ್ಲಿ ಅನ್ಸ್ಟ್ರಕ್ಚರ್ಡ್ ವೇ, ಅಂದರೆ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿದ್ದರೆ ಪೂರ್ತಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಇಟ್ ವಿಲ್ ಬಿ ನಾಟ್ ಇನ್ ಅ ಸ್ಟ್ರಕ್ಚರ್ಡ್ ವೇ, ಕಾಲಮ್ಸು ಟೇಬಲ್ಸು ಇರೋದಿಲ್ಲ. ಸೊ ಹಾಗಾಗಿ ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂತ ಅಂದರೆ ಈ ಡೇಟಾ ಏನು ಸ್ಟೋರ್ ಆಗಿರುತ್ತೆ ಮಲ್ಟಿಪಲ್ ಸರ್ವರಿಗೆ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಸೊ ಆ ಡೇಟಾಬೇಸಸ್ನ ನಾವು ಡಿಸ್ಟ್ರಿಬ್ಯೂಟೆಡ್ ಡೇಟಾಬೇಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಗೂಗಲ್ ಕ್ಲೌಡ್ ಸ್ಪ್ಯಾನರ್. ನೆಕ್ಸ್ಟ್, ಕ್ಲೌಡ್ ಡೇಟಾಬೇಸ್ ಅಂದರೆ AWS ಸರ್ವೀಸಸಲ್ಲಿ ನಮಗೆ ತುಂಬ ಡೇಟಾಬೇಸ್ ಸರ್ವೀಸಸ್ ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ಮೈಕ್ರೋಸಾಫ್ಟ್ ಅವರು ಮಾಡ್ತಾರೆ, ಮೈಕ್ರೋಸಾಫ್ಟ್ ಅಜ್ಯೂರ್ SQL ಡೇಟಾಬೇಸ್. ಆ್ಯಂಡ್ ಅಗೇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸಲ್ಲಿ ನಾವು ಎಕ್ಸಾಂಪಲ್ಲು ಡೇಟಾಬೇಸ್ 4o ಕೊಡ್ಬೋದು. ಸೊ ಇದು SQL ಇಂಟ್ರಡಕ್ಷನ್ನು. ಎಲ್ಲೆಲ್ಲಿ ನಾವು SQL ಯಾವುದಕ್ಕೆ ಯೂಸ್ ಮಾಡ್ತೀವಿ, ಆ್ಯಂಡ್ ಡೇಟಾಬೇಸ್ ಅಂತ ಅಂದ್ರೇನು, ಟೈಪ್ಸ್ ಆಫ್ ಡೇಟಾಬೇಸ್ ಅಂತಂದ್ರೇನು ಅಂತ ಕಲ್ತ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.